ಇದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ನಿಮಗೆ ಕೊಡ್ತಾ ಹೋಗ್ತೀವಿ. ಇದರ ಜೊತೆಗೆ ನಮ್ಮ ಜೊತೆಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲ ತಜ್ಞರು ಕೂಡ ಇದ್ದು ಅವರಿಂದ ಹೆಚ್ಚಿನ ಮಾಹಿತಿಯನ್ನ ನಾವು ಇದಕ್ಕೆ ಸಂಬಂಧಪಟ್ಟಂಗೆ ಪಡೆದುಕೊಳ್ತಾ ಹೋಗೋಣ. ಬಜೆಟ್ ವಿಚಾರವಾಗಿ ಮಾತನಾಡ್ತಾ ಇದ್ವು. ಈ ಬಾರಿಯ ಬಜೆಟ್ ಅನ್ನ ಬಹಳ ಕ್ರಮಬದ್ಧವಾಗಿ ಪಾಲಿಸಬೇಕಾದಂತದ್ದು ಸರ್ಕಾರಕ್ಕೂ ಕೂಡ ಬಹಳ ಸವಾಲಾಗಿ ಪರಿಣಮಿಸುವಂತದ್ದು. ಯಾಕಂತ ಅಂದ್ರೆ ಸರ್ಕಾರದ ನಿಶ್ಚಿತವಾದಂತಹ ಖರ್ಚೆ ಈ ಬಾರಿ ಸುಮಾರು ಅಂದ್ರೆ ಗ್ಯಾರಂಟಿ ಯೋಜನೆಗಳಿಗೆ ಸಂಬಂಧಪಟ್ಟಂಗೆ 52 ರಿಂದ 59 ಸಾವಿರ ಕೋಟಿ ಇರುವಂತಹ ಕಾರಣಕ್ಕಾಗಿ ಸರ್ಕಾರ ಈ ಬಾರಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಆದಾಯ ಕ್ರೋಢೀಕರಣವು ಕೂಡ ಬಹಳ ಶಿಸ್ತುಬದ್ಧವಾಗಿರಬೇಕು ಅನ್ನುವಂಥದ್ದು ಬಹಳ ಕ್ಲಿಯರ್ ಆಗಿ ಇಲ್ಲಿ ನಮಗೆ ಗೊತ್ತಾಗ್ತಾ ಇದೆ. ನಮ್ಮ ಜೊತೆಗೆ KC ರಘು ಅವರು ಆಹಾರ ತಜ್ಞರು, ಜೊತೆಗೆ ಆರ್ಥಿಕವಾಗಿಯೂ ಕೂಡ ಬಹಳ ವಿಚಾರಗಳನ್ನ ತಿಳ್ಕೊಂಡಂತವರು ನಮ್ಮ ಜೊತೆಗೆ ಜಾಯಿನ್ ಆಗ್ತಾ ಇದ್ದಾರೆ. ಹಾಗೆ ಆರ್ಥಿಕ ತಜ್ಞರಾಗಿರುವಂತಹ ಡಾಕ್ಟರ್ RH ಪವಿತ್ರ ಅವರು ಕೂಡ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮೊದಲಿಗೆ KC ರಘು ಅವರೇ, ಈ ಬಾರಿಯ ಬಜೆಟ್ ಅಲೋಕೇಶನ್ ಅದರ ಜೊತೆಗೆ ಆ ಬಜೆಟ್ ಅನ್ನ ಬಹಳ ಕ್ರಮಬದ್ಧವಾಗಿ ಪಾಲಿಸುವಂತದ್ದು ಸರ್ಕಾರಕ್ಕೆ ಬಹಳ ದೊಡ್ಡ ಸವಾಲಾದಂತಹ ಸಂಗತಿ ಅನ್ನುವಂಥದ್ದು ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ. ಬಹುಶಃ ಸಿದ್ದರಾಮಯ್ಯನವರಿಗೂ ಕೂಡ ಅದು ಬಹಳ ನಿಚ್ಚಳವಾಗಿ ತಿಳಿದಿರುವಂತಹ ಸಂಗತಿನೇ. ಸುಮಾರು 52 ಸಾವಿರ ಕೋಟಿಗೂ ಅಧಿಕ ವೆಚ್ಚವನ್ನ ಈ ಬಾರಿ ಗ್ಯಾರಂಟಿಗೆ ಇಲ್ಲಿ ಮೀಸಲಿಡಬೇಕಾದಂಥದ್ದು. ಅದ್ರ ಜೊತೆಗೇನೆ ಈ ತೆರಿಗೆ ಅಂತ ಅಂದ್ರೆ ಇಲ್ಲಿ ಕಮರ್ಷಿಯಲ್ ಟ್ಯಾಕ್ಸ್ ಜೊತೆಗೆ ಮುದ್ರಾಂಕದ ಮುಖೇನವಾಗಿ ಅಬಕಾರಿ ಮುಖೇನವಾಗಿ 1,62,000 ಕೋಟಿಯನ್ನ ಈ ಬಾರಿ ಸಂಗ್ರಹಿಸುವಂತ ಗುರಿಯನ್ನ ಹೊಂದಲಾಗಿದೆ. ಇಷ್ಟು ಬಾರಿ ಈ ಗುರಿ ಯಾವ ಮಟ್ಟಿಗೆ ತಲುಪ್ತಾ ಇತ್ತು ಅನ್ನುವಂಥ ನಮಗೆಲ್ಲ ಅಂಕಿ ಅಂಶಗಳು ತಿಳಿಯುತ್ತೆ. ಬಟ್ ಈ ಬಾರಿ ಅಂತ ಗುರಿಯನ್ನ ತಲುಪುವಂತ ನಿಟ್ಟಲ್ಲಿ ಸರ್ಕಾರ ಬಹಳ ಕೆಲಸ ಮಾಡಬೇಕಾಗಿದೆ ಆಯಾ ಇಲಾಖಾವಾರು ಅಧಿಕಾರಿಗಳ ಮುಖೇನವಾಗಿ ಅನ್ನುವಂಥದ್ದು. ಹೇಗಿದು ವರ್ಕೌಟ್ ಆಗಬೇಕಾಗುತ್ತೆ ಅಂತ ಹೇಳಿ? ಒಂದು ಈಗ ಒಂದು ಸ್ವಲ್ಪ ಟೈಟ್ ರೋಪ್ ವಾಕಿಂಗ್ ಅಂತ ಹೇಳಿ ಹೇಳ್ತಾರಲ್ಲ, ಆ ರೀತಿ ಕಾಣ್ತದೆ. ಮತ್ತು ಸ್ವಲ್ಪ ಈಗ ಬಜೆಟ್ನ ಏನು ಫಿಸ್ಕಲ್ ಇದೆಯಲ್ಲ 25% ನಮ್ಮ ಬಜೆಟ್ಟಿನ ಮೇಲೆ ಸಾಲ ಆಗಬಾರ್ದು ಅಂತ ಹೇಳ್ತಕ್ಕಂಥದ್ದು. ಒಂದು ಡೇಟಾ ಅವರು ಹೇಳಿದ್ದು 85,000 ಕೋಟಿಯಷ್ಟು ಸಾಲ ಮಾಡಬೇಕು ಅಂತ. 85,000 ಕೋಟಿ ಸಾಲ ಮಾಡಿದರೆ 25% ಏನು ಥ್ರೆಶೋಲ್ಡ್ ಇದೆಯಲ್ಲ, ನಾವೇ ಒಂದು ಇದು ಹಾಕ್ಕೊಂಡಿದ್ದೀವಲ್ಲ ಇದ್ರ ಮೇಲೆ ದಾಟಬಾರ್ದು ಅಂತ, ಅದನ್ನು ಸ್ವಲ್ಪ ದಾಟುತ್ತೆ. ಇನ್ನೊಂದು ಬಜೆಟ್ ಗಾತ್ರ ಜಾಸ್ತಿ ಆಗಿದ್ದರಿಂದ ಬಜೆಟ್ಟಿನ ಪರ್ಸೆಂಟೇಜ್ ನೋಡಿದರೆ ಸುಮಾರು 3% ಏನು ಹೇಳ್ತಾರಲ್ಲ 2.9% ಅಂಥೇಳಿ, ಅದು ಕೂಡ ಥ್ರೆಶೋಲ್ಡ್ ಲೆವೆಲಲ್ಲೇ ಇರ್ತಕ್ಕಂಥದ್ದು. ಆದರೆ ಸಾಮಾನ್ಯವಾಗಿ ಒಂದು ಬಜೆಟ್ ಬಗ್ಗೆ ಯಾವಾಗಲೂ ಹೇಳ್ತಾರೆ, ಸರ್ಕಾರದ ಬಜೆಟ್ಗಳಲ್ಲಿ ಒಂದು ಎಸ್ಟಿಮೇಟು ಇಷ್ಟಾಗಬಹುದು ಅನ್ನೋದು, ಇನ್ನೊಂದು ರಿವೈಸ್ಡ್ ಅದನ್ನು ಮತ್ತೆ ಪುನರ್ ಪರಿಶೀಲಿಸಿ ಇಷ್ಟಾಗುತ್ತೆ ಅಂತ ಹೇಳ್ತಕ್ಕಂಥದ್ದು, ಮತ್ತು ಇನ್ನೊಂದು ಆ್ಯಕ್ಚುಯಲ್ ಅಂತ. ಸೊ ಇದು ಈ ಆ್ಯಕ್ಚುಯಲ್ಲಿಗೂ ರಿವೈಸ್ಡ್ಗೂ ಎಸ್ಟಿಮೇಟ್ಗೂ ಸ್ವಲ್ಪ ಭಾಳಷ್ಟು ವ್ಯತ್ಯಾಸಗಳನ್ನೇ ನಾವು ಅದು ಕೇಂದ್ರದ್ದಿರ್ಬೋದು ರಾಜ್ಯದಿರ್ಬೋದು ಕಂಡುಬರುತ್ತೆ. ಯಾಕಂದರೆ ಈ ಗ್ಯಾರಂಟಿಗಳಿಗೆ 52-58 ಸಾವಿರ ಕೋಟಿಯನ್ನು ಈ ವರ್ಷ ಆಗಲ್ಲ ಖರ್ಚು. ಯಾಕಂದರೆ ನೋಂದಣಿಗಳಾಗಬೇಕು, ಇನ್ನೂ ಯಾವುದು ಅದು ಅಷ್ಟು ಪಕ್ಕ ಆಗಿಲ್ಲ. ನನ್ನ ಅಂದಾಜು ಏನು 35-40 ಸಾವಿರ ಕೋಟಿ ಮೇಲೆ ಈ ಗ್ಯಾರಂಟಿಗೆ ಈ ವರ್ಷದ ಹಣಕಾಸಿನ ವರ್ಷದಲ್ಲಿ ಖರ್ಚು ಆಗಲ್ಲ. ಹಾಗಾಗಿ ಎಸ್ಟಿಮೇಟ್ ಏನಿದೆಯೋ ಇದು ಸದ್ಯಕ್ಕೆ. ಆದರೆ ನನಗೆ ಒಂದು ಭಾಳ ಸೀರಿಯಸ್ ಕನ್ಸರ್ನ್ ಅಂದರೆ ಎಜುಕೇಷನ್ ಮತ್ತು ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಬಜೆಟ್ ಅಲೋಕೇಶನ್ ಕಮ್ಮಿ ಆಗಿರ್ತಕ್ಕಂಥದ್ದು. ನೋಡಿ, ಶಿಕ್ಷಣಕ್ಕೆ ನೀವು ಯಾವ ಗ್ಯಾರಂಟಿಗಳನ್ನು ಎಲ್ಲಾದರೂ ಕೊಡಿ, ಶಿಕ್ಷಣಕ್ಕೆ ದುಡ್ಡು ಕೊಡಲಿಲ್ಲ ಅಂದರೆ ಏನು ಪ್ರಯೋಜನವಿಲ್ಲ. ಆರೋಗ್ಯಕ್ಕೆ ನಾವು 5.5% ಕೊಡ್ತಾ ಇದ್ವಿ ಬಜೆಟಿನ, ಈ ಸಾರಿ 4% ಆಗಿದೆ. ಹಾಗೆಯೇ ಶಿಕ್ಷಣಕ್ಕೆ 12% ಇತ್ತು. ದೇಶದ ಸರಾಸರಿ ಅಂದರೆ ಎಲ್ಲ ರಾಜ್ಯಗಳು ಮತ್ತು ಯೂನಿಯನ್ ಟೆರಿಟರಿಯ ಸರಾಸರಿ ತಗೊಂಡೆ 13.7% ಶಿಕ್ಷಣಕ್ಕೆ ಇರ್ತಕ್ಕಂಥದ್ದು. ಕರ್ನಾಟಕ ಅದರಲ್ಲೂ ಸ್ವಲ್ಪ ಕಳಪೆನೇ ಆ್ಯಕ್ಚುಲಿ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ 12% ಮಾಡ್ತಾ ಇತ್ತು. ಆದರೆ ಈ ವರ್ಷ ಈ ಬಜೆಟ್ನಲ್ಲಿ ಈಗ 11% ಆಗಿದೆ. ಇದು ನಾವು ಗ್ಯಾರಂಟಿಗಳನ್ನು ಕೊಡೋದಕ್ಕಿಂತ ಬಹಳ ಮುಖ್ಯ ಅಂದರೆ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ನಾವು ಖರ್ಚು ಮಾಡಿದರೆ ಜನಗಳ ಜೇಬಿಂದ ದುಡ್ಡು ಹೋಗಲ್ಲ. ಹೌದು. ಸೊ ಇದು ನನಗೆ ಅನಿಸತಕ್ಕಂಥದ್ದು ಒಂದು ಸೀರಿಯಸ್ ಕನ್ಸರ್ನ್ ಅಂತ ಬಹುಶಃ ಈ ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಿಸಬೇಕಾದಂತಹ ಅನಿವಾರ್ಯತೆಗೆ ಬಿದ್ದು ನೀವೀಗ ಎರಡು ಹೇಳ್ದಂಗೆ ಶಿಕ್ಷಣ ಮತ್ತು ಆರೋಗ್ಯ ತೀರಾ ಬೇಸಿಕ್ ನೆಸೆಸಿಟಿ ನಮ್ಗಿರುವಂತದ್ದು. ಹಾಗಾಗಿ ಈ ಕಡೆಗೆ ಏನಾದ್ರು ಗಮನ ಕೊಡುವಂತದ್ರಲ್ಲಿ ಸರ್ಕಾರ ಇಲ್ಲಿ ಹಿಂದ್ಬಿತ್ತ ಅನ್ನುವಂಥದ್ದು ಸಹಜವಾಗಿ ಅನ್ಸುತ್ತೆ. ನಿಮ್ ಜೊತೆಗೆ ಮಾತನಾಡ್ತೀನಿ, ಹಾಗೆ ಪವಿತ್ರ ನಿಮ್ ಜೊತೆಗೂ ಮಾತನಾಡ್ತೀನಿ. ನಾವು ಇವತ್ತು ಬಜೆಟ್ ನಲ್ಲಿ ಏನೆಲ್ಲ ಏರಿಕೆ ಮಾಡಲಾಗಿದೆ ಅನ್ನುವ ವಿಚಾರ ಕಡೆಗೆ ನಾವು ಗಮನ ಕೊಡ್ತಾ ಇದ್ವಿ. ಸಹಜವಾಗಿ ಇದು ಬಹಳ ಹೊಡೆತ ಕೊಡಬಹುದು ಕೆಲವೊಂದು ವಲಯಕ್ಕೆ ಸಂಬಂಧಪಟ್ಟಂಗೆ ಅನ್ನೋದು ನಾವು ನೋಡಿದಾಗ, ಈ ಪ್ರಾಪರ್ಟಿ ರಿಜಿಸ್ಟ್ರೇಷನ್ಗೆ ಸಂಬಂಧಪಟ್ಟ ಹಾಗೆ ಈಗ ಆಲ್ರೆಡಿ ಆಷಾಢ ಮಾಸ ಇರುವಂತ ಕಾರಣಕ್ಕಾಗಿ ಬಹಳ ಮಂದಿ ಕಾಯ್ತಾ ಇದ್ರು, ಶ್ರಾವಣಕ್ಕೆ ಮಾಡ್ಬಿಡೋಣ, ನಾಡ್ದು 18ನೇ ತಾರೀಕಿನಿಂದ ಒಳ್ಳೆ ದಿನಗಳು ಬರುತ್ತೆ, ಒಳ್ಳೆ ರೀತಿಯಾಗಿ ರಿಜಿಸ್ಟ್ರೇಷನ್ ಎಲ್ಲ ಮುಗಿಸ್ಕೊಂಡ್ಬಿಡೋಣ, ವೆಹಿಕಲ್ ತೆಗೆದುಕೊಳ್ಳೋರು ಕೂಡ ಇದೊಂದು ಆಷಾಢ ಮುಗ್ದೋಗ್ಬಿಡ್ಲಿ ಅಂತೇಳಿ. ಬಟ್ ಈಗ ಸರ್ಕಾರ
ಆಯಾ ವಲಯಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಕೆಲ ಬರೆ ಎಳೆದಿದೆ ಅನ್ನುವಂಥದ್ದನ್ನ ಇಲ್ಲಿ ವಿಶ್ಲೇಷಿಸಲಾಗ್ತಾ ಇದೆ. ನಮ್ಮ ಜೊತೆಗೆ ಆರ್.ಎಚ್. ಪವಿತ್ರ ಅವರು, ಡಾಕ್ಟರ್ ಆರ್.ಎಚ್. ಪವಿತ್ರ ಅವರು ಕೂಡ ಜಾಯಿನ್ ಆಗ್ತಾ ಇದ್ದಾರೆ. ಮೇಡಮ್, ಈಗ ಇವತ್ತು ಗೈಡೆನ್ಸ್ ವ್ಯಾಲ್ಯೂವನ್ನ ಹೆಚ್ಚು ಮಾಡಿರುವಂತದ್ದನ್ನ ನಾವು ಗಮನಿಸಿದ್ವಿ, 14%ಗೆ ಏರಿಕೆ ಮಾಡಿರುವಂತದನ್ನ. ಪ್ರಾಪರ್ಟಿ ರಿಜಿಸ್ಟ್ರೇಷನ್ಗೆ ಸಂಬಂಧಪಟ್ಟ ಹಾಗೆ ಎಲ್ಲ ಇದು ಬಹಳ ವ್ಯತ್ಯಾಸ ತರುತ್ತಾ? ಏನಾದರೂ ಗೈಡೆನ್ಸ್ ವ್ಯಾಲ್ಯೂ ಹೆಚ್ಚಳ ಮಾಡಿರುವಂತದ್ದು, ಇದ್ರ ಬಗ್ಗೆ ಡೀಟೇಲ್ಸ್ ನೀಡಬಹುದಾ? ಎಕ್ಸಾಕ್ಟ್ಲಿ. ಈಗ ನಾವಿವತ್ತು ಇಷ್ಟೆಲ್ಲ ಡಿಸ್ಕಸ್ ಮಾಡಿದ್ವಿ ಬೆಳಗ್ಗೆಯಿಂದ. ಈ 5 ಗ್ಯಾರಂಟಿ ಯೋಜನೆಗೆ ಹಣವನ್ನ ಬರೆಸಬೇಕು ಅಂತ ಹೇಳಿದಾಗ ಈಗಾಗಲೇ ನಾವು ನೋಡಿದ್ವಿ, ಸರಿಸುಮಾರು 52,000 ಕೋಟಿ ರೂಪಾಯಿ ವೆಚ್ಚವನ್ನ ಆ ಯೋಜನೆಗೆ ಮಾಡಲಾಗ್ತಿದೆ. ಈ ಒಂದು ವರ್ಷಕ್ಕೆ ಸರಿಸುಮಾರಾಗಿ 1 ಕೋಟಿ ಕುಟುಂಬಗಳಿಗೆ ಈ ಒಂದು ಸೌಲಭ್ಯಗಳನ್ನ ಕೊಡಲಾಗ್ತದೆ ಅಂತ ಕೂಡ ನೋಡಿದಾಗ ಈ ಆದಾಯವನ್ನ ಹೇಗೆ ಬರೆಸ್ಬೋದು ಅಂತ ನೋಡಿದ್ರೆ ನಾವು ಆದಾಯದ ಮೂಲಗಳನ್ನ ನೋಡ್ತೇವೆ. ಆದಾಯದ ಮೂಲಗಳಲ್ಲಿ ನಾವು ನೋಡೋದು ರಾಜ್ಯದ ತೆರಿಗೆಯೇತರ ಮೂಲಗಳು, ವಾಟ್ ವಿ ಕಾಲ್ as ನಾನ್ ಟ್ಯಾಕ್ಸ್ ರೆವಿನ್ಯೂ. ಅದು ಫೈನ್ ಆಗಿರ್ಬೋದು ಅಥವಾ ಶುಲ್ಕಗಳಾಗಿರ್ಬೋದು. ಅದೇ ರೀತಿ ಕೇಂದ್ರ ಸರ್ಕಾರದಿಂದ ಬರುವಂತಹ ಅನುದಾನಗಳು ಅಥವಾ ಕೇಂದ್ರ ಸರ್ಕಾರದಿಂದ ಬರುವಂತಹ ತೆರಿಗೆಯ ಮೂಲಗಳ ಒಂದು ವ್ಯವಸ್ಥೆ ನೋಡ್ತೀವಿ. ಇನ್ನು ರಾಜ್ಯ ತೆರಿಗೆ ಮತ್ತು ಸಾಲಗಳು. ಈಗ ರಾಜ್ಯ ತೆರಿಗೆಗಳು ಅಂದಾಗ ನಮಗೆ ಶೇಕಡವಾರು 50% ಆದಾಯದ ಮೂಲವೇ ರಾಜ್ಯ ತೆರಿಗೆಗಳಾಗಿದೆ. ಆ ತೆರಿಗೆಯ ಒಂದು ಪ್ರಮಾಣವನ್ನ ನಾವು ನೋಡಿದಾಗ ಎಕ್ಸೈಸ್ ಡ್ಯೂಟಿ ಇನ್ಕ್ಲೂಡಿಂಗ್ ದಿ ಬಿಯರ್ ಕಾಸ್ಟ್ ನಾವು 20%, ಅದರಲ್ಲಿ ಇನ್ಕ್ಲೂಡ್ ಆಗಿರುವಂತ 10% ಅನ್ನ ನೋಡ್ತೀವಿ. ಅಷ್ಟೇ ಅಲ್ಲ, ಅದರಲ್ಲಿ ನಾವು ಸ್ಟ್ಯಾಂಪ್ ಡ್ಯೂಟಿ, ಮೋಟಾರ್ ವೆಹಿಕಲ್ ಟ್ಯಾಕ್ಸಸ್, ರಿಜಿಸ್ಟ್ರೇಷನ್ ಟ್ಯಾಕ್ಸ್ ವಗೇರೆಗಳನ್ನ ಇಲ್ಲಿ ನೋಡಿದ್ರು ಸಹ ಈ ಗೈಡೆನ್ಸ್ ವ್ಯಾಲ್ಯೂ ಅಥವಾ ಸ್ಟ್ಯಾಂಪ್ ಡ್ಯೂಟಿಯನ್ನ ನೋಡಿದಾಗ ಒಂದ್ ಕಡೆ ಎಲ್ಲೋ ರಿಯಲ್ ಎಸ್ಟೇಟ್ ಅನ್ನ ಮತ್ತಷ್ಟು ಅದರಿಂದ ಆದಾಯದ ಮೂಲಗಳನ್ನ ಹೆಚ್ಚು ಮಾಡಲಿಕ್ಕೆ ಸ್ಟ್ಯಾಂಪ್ ಡ್ಯೂಟಿ ಕಡಿಮೆ ಮಾಡಿ ಬೇರೆಲ್ಲ ಟ್ಯಾಕ್ಸ್ ಅನ್ನ ಹೆಚ್ಚು ಮಾಡಬಹುದು ಅಂತ ಅನ್ಕೊಂಡಿದ್ವಿ. ಬಟ್ ಇದರಿಂದಲೂ ಕೂಡ ಬರುವಂತ ಆದಾಯ ರಿಯಲ್ ಎಸ್ಟೇಟ್ ಇಂದ ಎಲ್ಲೋ ಒಂದ್ ಕಡೆ ದುಬಾರಿಯಾಗಿ ಕಡಿಮೆ ಆಗ್ಬೋದು ಅನ್ಸಿದ್ರು ಕೂಡ ಒಂದು ಕಡಿಮೆ ಆಗುವಂತಹ ಸಾಧ್ಯತೆಗಳಿದೆ. ಯಾಕೆಂದ್ರೆ ರಿಯಲ್ ಎಸ್ಟೇಟ್ ಇಂದ ಒಂದಷ್ಟು ಆದಾಯಗಳನ್ನ ನಾವು ನಿರೀಕ್ಷೆ ಮಾಡ್ತಿದ್ವಿ, ಬೊಕ್ಕಸ ತುಂಬಲಿಕ್ಕೆ ಅಥವಾ ಈ ಒಂದು ಗ್ಯಾರಂಟಿ ಯೋಜನೆಯನ್ನ ಮುಟ್ಲಿಕ್ಕೆ ಆದಾಯ ಬರ್ಬೋದು ಅಂತ. ಆದ್ರೆ ಈಗ ಸ್ಟ್ಯಾಂಪ್ ಡ್ಯೂಟಿ ಗೈಡೆನ್ಸ್ ವ್ಯಾಲ್ಯೂ ಅನ್ನ ನೋಡಿದಾಗ ಅದು ಜಾಸ್ತಿ ಆಗಿರೋದ್ರಿಂದ ಎಲ್ಲೋ ಜನ ಮುಂದೆ ಕಡಿಮೆ ಆಗ್ಬೋದೇನೋ ಅಂತ ಹೇಳಿ ಸದ್ಯದ ಪ್ರಮಾಣದಲ್ಲಿ ಅದು ಕಡಿಮೆ ಆಗುವಂತ ಸಾಧ್ಯತೆಗಳು ಇದೆ. ಅದು ಒಂದು ಕಡೆ ನಾವು ನೋಡುವಂತದ್ದು. ಇನ್ನೊಂದು ವಿಚಾರ ನಾನು ನಿಮ್ಮನ್ನು ಕೇಳಬೇಕು ಅಂದ್ರೆ, ಈಗ ಬಹಳಷ್ಟು ವಲಯಗಳಿಗೆ ಸಂಬಂಧಪಟ್ಟಾಗೆ ಇವತ್ತು ತೆರಿಗೆ ಹೆಚ್ಚಳ ಮಾಡಿರೋದನ್ನ ನಾವು ಗಮನಿಸಿದ್ವಿ. ಒಂದು ಮದ್ಯದ ವಿಚಾರವಾಗಿ ಅಬಕಾರಿ, ಆಮೇಲೆ ಪ್ರಾಪರ್ಟಿ ರಿಜಿಸ್ಟ್ರೇಷನ್, ಈಗ ತಾನೇ ನೀವು ಹೇಳ್ದಂಗೆ, ಆಮೇಲೆ ಇನ್ನು ವೆಹಿಕಲ್ ರಿಜಿಸ್ಟ್ರೇಷನ್ಗೆಲ್ಲ ಸಂಬಂಧಪಟ್ಟಂಗೆ ಇದು ಜನರ ಒಂದು ಖರ್ಚು ವೆಚ್ಚಕ್ಕೆ ಸಂಬಂಧಪಟ್ಟಂಗೆ ಹೇಗೆ ಇಂಪ್ಯಾಕ್ಟ್ ಆಗುತ್ತೆ ಅಂತ ಏನಾದ್ರೂ ಆಯಾ ವಲಯಗಳ ಚಟುವಟಿಕೆ ಮೇಲೆ ಪರಿಣಾಮ ಬೀರಿ. ಫಾರ್ ಎಕ್ಸಾಂಪಲ್, ಈ ಒಂದು ತಿಂಗಳ ಬಜೆಟ್ ಈಗ ಮದ್ಯ ಖರೀದಿಗೆ ಅಂತ ಹೇಳ್ಕೊಂಡು ಒಬ್ಬ ವ್ಯಕ್ತಿ 2,000 ರೂಪಾಯಿ ಇಟ್ಟಂತ ವ್ಯಕ್ತಿ ಇದ್ರ ಬೆಲೆ ಜಾಸ್ತಿ ಆಗ್ತಾ ಇದ್ದಾಗೆ ಅದನ್ನ ಕಡಿಮೆ ಮಾಡೋದು, ಅಥವಾ ವೆಹಿಕಲ್ಗಳ ರಿಜಿಸ್ಟ್ರೇಷನ್ ಕಡಿಮೆ ಆಗಬಹುದು, ಪ್ರಾಪರ್ಟಿ ರಿಜಿಸ್ಟ್ರೇಷನ್, ಈ ತರದ ಮನಸ್ಥಿತಿಗೆ ಜನ ಹೋಗ್ಬೋದ ಅಂತ ಚಾನ್ಸಸ್ ಇರುತ್ತಾ? ಏನ್ ಹೇಳುತ್ತೆ ಆರ್ಥಿಕವಾದಂತ ಲೆಕ್ಕಾಚಾರಗಳು ಮೇಡಮ್? ಖಂಡಿತ. ಈಗ ಎಕ್ಸೈಸ್ ಡ್ಯೂಟಿಯನ್ನ ಅಥವಾ ಬಿಯರ್ ಕಾಸ್ಟ್ ಅನ್ನ ನಾವು ನೋಡೋದಾದ್ರೆ ಅದನ್ನು ಸೇರಿಸ್ಕೊಂಡು ಎಂಟರ್ಟೈನ್ಮೆಂಟ್ ಕಾಸ್ಟ್ ಅಂತ ಹೇಳಿದ್ರೆ ಜನರು ಒಂದು ಮೂವಿ ನೋಡ್ಲಿಕ್ಕೋ ಅಥವಾ ಈ ರೀತಿ ಖರ್ಚು ಮಾಡೋದಕ್ಕೆ ಈಗ ಮುಂದೆ ಬಂದಿದ್ದಾರೆ. ಅದನ್ನ ನಾವು ವ್ಯಯ ಅನ್ಕೊಳ್ಳಲ್ಲ, ಬಿಕಾಸ್ ಅವರ ಯುಟಿಲಿಟಿ ಅಂತ ಹೇಳಿ ಕರಿತೀವಿ ಎಕನಾಮಿಕ್ಸ್ ಅಲ್ಲಿ. ಅವರಿಗೆ ಬೇಕಾಗಿರುವಂಥದ್ದು ಮತ್ತು ಈಗಾಗಲೇ ಅದನ್ನ ಕೊಂಡ್ಕೊಳ್ಳುವಂಥ ಒಂದು ಲಕ್ಸುರಿ ಅಥವಾ ಕಂಫರ್ಟ್ ಕಮೋಡಿಟೀಸ್ ಅಂತ ಏನ್ ಕರಿತೀವಿ, ಅದನ್ನ ಕೊಂಡ್ಕೊಳ್ಳುವಂಥ ಸಾಮರ್ಥ್ಯ ಇರುವಂತಹ ಜನರು ಅದನ್ನ ಕೊಟ್ಟು ತಗೊಳ್ಳುವಂಥದ್ದು ಮಾಡೇ ಮಾಡ್ತಾರೆ. ಎಲ್ಲೂ ಕೂಡ ಈ ನೆಸೆಸರಿ ಕಮೋಡಿಟೀಸ್ ಅಂತ ಬಂದಾಗ ಅದರ ಬೆಲೆ ಹೆಚ್ಚಾದ್ರೆ ಅದರ ಅನುಭೋಗ ಏನೋ ಕಡಿಮೆ ಆಗ್ಬೋದು ಅಂತೀವಿ. ಆದರೆ ವೆನ್ ಇಟ್ ಕಮ್ಸ್ ಟು ದಿ ಲಕ್ಸುರಿ ಅಂಡ್ ಕಂಫರ್ಟ್ಸ್ ಕಮೋಡಿಟೀಸ್ ಅಲ್ಲಿ ನಾವು 3 ಭಾಗ ನೋಡ್ತೀವಿ, ನೆಸೆಸರಿ ಕಮೋಡಿಟೀಸ್, ಕಂಫರ್ಟ್ಸ್ ಅಂಡ್ ಲಕ್ಸುರೀಸ್ ಅಂತ. ಬಟ್ ಈಗ ಎಂಟರ್ಟೈನ್ಮೆಂಟ್ಗೆ ಅಥವಾ ಮದ್ಯಕ್ಕೆ ಬಂದಾಗ ಈ ಲಕ್ಸುರಿ ಅಂಡ್ ಕಂಫರ್ಟ್ಸ್ ಅನ್ನ ನೋಡಿದಾಗ ಬೆಲೆ ಹೆಚ್ಚಾದ್ರೂ ಕೂಡ ಅವರು ತಗೊಳ್ಳಿಕ್ಕೆ ಮುಂದೆ ಹೋಗ್ತಾರೆ. ಬಟ್ ಎಲ್ಲಿ ಅಂದ್ರೆ ಮಧ್ಯಮ ವರ್ಗದವರು ವೆಹಿಕಲ್ ಅನ್ನ ಖರೀದಿ ಮಾಡ್ಲಿಕ್ಕೆ ಹೋದಾಗ ಅವರಿಗೆ ರಿಜಿಸ್ಟ್ರೇಷನ್ ಹೊಡೆತ ಬೀಳುತ್ತೆ ಅಂತ ಹೇಳಿ ಅಂತ ಸರಕುಗಳು ಮೇಲೆ ಒಂದು ಅನುಭೋಗ ಕಡಿಮೆ ಆಗ್ಬೋದು. ಅಥವಾ ಈ ರೀತಿ ತೆರಿಗೆಯನ್ನು ಹಾಕೋದ್ರಿಂದ ಹಣದುಬ್ಬರದ ಪ್ರಮಾಣ ಹೆಚ್ಚಾಗುವ ಸಾಧ್ಯತೆ ಕೂಡ ಇದೆ. ಓಕೆ 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 ಮಾತನಾಡ್ತೀನಿ ಮೇಡಮ್. ನಮ್ಮ ಜೊತೆಗೆ ಕೆ ಸಿ ರಘು ಅವರು ಕೂಡ ಹಾಗೆ ಸಂಪರ್ಕದಲ್ಲಿದ್ದಾರೆ. ಕೆ ಸಿ ರಘು ಅವರೇ, ನೀವು ಒಂದು ವಿಚಾರವನ್ನ ಹೇಳ್ತಾ ಇದ್ರಿ, ಹೌದು, ಪ್ರತಿಯೋರ್ವ ಜನಸಾಮಾನ್ಯ
ಬೇಸಿಕ್ ಆಗಿ ನಿರೀಕ್ಷೆ ಮಾಡೋದು ಅಂತಂದ್ರೆ ನನಗೆ ಶಿಕ್ಷಣ ಹಾಗೆ ಆರೋಗ್ಯ ಒಳ್ಳೆ ಫೆಸಿಲಿಟೀಸ್ ಸಿಕ್ಬಿಟ್ರೆ, ಅದರಲ್ಲೂ ಉಚಿತವಾಗಿ ಏನಾದರೂ ಸಿಕ್ಬಿಟ್ರೆ ಉಳಿದಂಥದ್ರ ಕಡೆಗೆ ನಾವು ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇರೋದಿಲ್ಲ, ಸರಾಗವಾಗಿ ಜೀವನ ನಡೆಸಬಹುದು ಅನ್ನುವಂಥದ್ದು ವಿಚಾರ. ಇವತ್ತು ನಮ್ಮ ರಾಜ್ಯದ ಬಜೆಟ್ ನಲ್ಲಿ ಈ ಶಿಕ್ಷಣ ಹಾಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಬಹಳ ನಿರೀಕ್ಷೆಗಳಿತ್ತು. ಅದರಲ್ಲೂ ಈ ಖಾಸಗಿ ಶಾಲೆಗಳ ಈ ದರ್ಬಾರ್ನ ಸಂದರ್ಭದಲ್ಲಿ ಈ ಸರ್ಕಾರಿ ಶಾಲೆಗಳನ್ನ ಉನ್ನತೀಕರಣ ಮಾಡೋದು, ಸರ್ಕಾರಿ ಶಾಲೆಗಳ ಕಡೆಗೆ ಮಕ್ಕಳನ್ನ ಸೆಳೆಯುವಂತ ನಿಟ್ಟಿನಲ್ಲಿ ಏನಾದ್ರು ಹೊಸ ಯೋಜನೆಗಳಿರ್ಬೋದು ಅನ್ನುವಂಥ ಸಹಜವಾದ ನಿರೀಕ್ಷೆ ಇತ್ತು. ಕಳೆದ ಬಾರಿಯ ಈ ಬಜೆಟ್ ನ ಸಂದರ್ಭದಲ್ಲೆಲ್ಲ ಈ ಪಬ್ಲಿಕ್ ಸ್ಕೂಲ್ಗಳಿಗೆ ಸಂಬಂಧಪಟ್ಟಂಗೆ ಬಹಳ ಹೆಚ್ಚಿನ ಪ್ರಸ್ತಾಪ, ಅದಕ್ಕೆ ಬಹಳ ಒಳ್ಳೆ ರೀತಿಯಾಗಿ ಇಂಪ್ಯಾಕ್ಟ್ ಕೂಡ ಆಗಿತ್ತು. ಮಕ್ಕಳು ಬಹಳ ಕಡೆ ನಾವು ಅದರಲ್ಲೂ ಈ ಕೊರೋನಾ ಟೈಮ್ ನಲ್ಲಿ ಈ ಪಬ್ಲಿಕ್ ಸ್ಕೂಲ್ ಮಾದರಿ ಬಂದಂತ ಕಾರಣಕ್ಕಾಗಿ ಬಹಳ ಮಂದಿ ಸರ್ಕಾರಿ ಶಾಲೆಗೆ ಸೇರಿಸ್ತಾ ಇರೋದನ್ನ ನೋಡ್ತಾ ಇದ್ವಿ. ಇನ್ನು ಗೌರ್ಮೆಂಟ್ ಹಾಸ್ಪಿಟಲ್ಗಳಿಗೆ ಸಂಬಂಧಪಟ್ಟಂಗೆ ಡಯಾಲಿಸಿಸ್ ಕೇಂದ್ರದ ವಿಚಾರ ಪ್ರಸ್ತಾಪ ಮಾಡಿದ್ದಾರೆ. ಒಂದು 4 ಕಡೆ ಜಿಲ್ಲಾಸ್ಪತ್ರೆಗಳನ್ನ ಉನ್ನತೀಕರಣ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಕನಕಪುರದಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಈ ಶಿಕ್ಷಣ ಜೊತೆಗೆ ಆರೋಗ್ಯದ ಹೊರೆ ತಗ್ಗಿಸುವಂತ ನಿಟ್ಟಿನಲ್ಲಿ ಇವತ್ತಿನ ಬಜೆಟ್ ನಲ್ಲಿ ಅಂತ ವಿಚಾರಗಳು ಪ್ರಸ್ತಾಪ ಆಗಿದೆ ಅಂತ ನಿಮ್ಗೆ ಅನ್ಸುತ್ತಾ ರಘು ಅವರೇ? ಇಲ್ಲ, ಇದು ಆ್ಯಕ್ಚುಲಿ ಏನಂತ ಹೇಳಿದರೆ, ನೀವು ಗ್ಯಾರಂಟಿಗಳ ಬಗ್ಗೆ ನಾನು ವಿರೋಧ ಮಾಡ್ತಾ ಇರ್ತಕ್ಕಂಥದ್ದಲ್ಲ. ಅದೊಂದು ಸೋಷಿಯಲ್ ಸಬ್ಸಿಡಿ, ಸೋಷಿಯಲ್ ಸೆಕ್ಯೂರಿಟಿ ಅಂತಕ್ಕಂಥದ್ದು ಮುಂದುವರಿದ ರಾಷ್ಟ್ರಗಳಲ್ಲಿ GDPಯ 12% ಇದೆ, ಬಡ ರಾಷ್ಟ್ರಗಳಲ್ಲಿ 1-2% ಇರತಕ್ಕಂಥದ್ದು. ನಮ್ಮ ಈ ಎಲ್ಲ ಸೋಷಿಯಲ್ ಸೆಕ್ಯೂರಿಟಿ ತೆಗೆದು ನೋಡಿದರೂ ಕೂಡ 2-2.5% GDPಯ ಮೇಲೆ ಹೋಗೋದಿಲ್ಲ. ಅದು ಹಾಗಿರಲಿ. ಆದರೆ ನೀವು ಏನೇ ಗ್ಯಾರಂಟಿ ಕೊಟ್ಟರು, ಒಂದು ಹೇಳ್ತಾರೆ, ನಮ್ಮ ದೇಶದಲ್ಲಿ 6 ಕೋಟಿ ಜನ ಕಾಯಿಲೆ ಬಿದ್ದು ಪ್ರತಿ ವರ್ಷ ಬಡತನ ರೇಖೆಯಿಂದ ಕೆಳಗಿಳಿತಾರೆ. ಬಡತನ ರೇಖೆಯಿಂದ ಕೆಳಗಿಳಿಯೋದು, ಮೇಲೆ ಹೋಗತಕ್ಕಂಥದ್ದು ಸಹಜವಾದ ಪ್ರಕ್ರಿಯೆ. ಆದರೆ ಕಾಯಿಲೆ ಬಿದ್ದು ಮನೆಯಲ್ಲಿ ಇವರು ಹುಷಾರಿಲ್ಲ, ಕಾಯಿಲೆ ಆಯಿತು, ಅವ್ರಿಗೆ ನನ್ನ ಆಸ್ತಿ ಮಾರಬೇಕಾಯಿತು, ಎಮ್ಮೆ ಮಾರಬೇಕಾಗಿತ್ತು, ಇನ್ನೊಂದು ಮಾರಬೇಕಾಯಿತು, ನನಗೆ ಈ ಖರ್ಚು ಬರ್ಸೋಕ್ಕಾಗಲಲ್ಲ ಅಂತಕ್ಕಂಥದ್ದು ಇದೆಯಲ್ಲ. ಈಗ ನೋಡಿ, ಆಯುಷ್ಮಾನ್ ಭಾರತ್ ಇದೆ, ಆದರೆ ಪ್ರತಿ ವರ್ಷ ಅದಕ್ಕೆ ಖರ್ಚಾಗ್ತಕ್ಕಂಥ 13-15 ಸಾವಿರ ಕೋಟಿ ಅಷ್ಟೇ. ಸೊ ಹಾಗಾಗಿ ಇಡೀ ದೇಶದಲ್ಲಿ ಮತ್ತು ಶಿಕ್ಷಣ ಇವತ್ತು ಏನಾಗಿದೆ, ಮಗುವನ್ನು ಶಾಲೆಗೆ ಸೇರಿಸೋದು, ಫೀಸ್ ಕಟ್ಟೋದು, ಡೊನೇಷನ್ ಕಟ್ಟೋದು, ಇದರಿಂದ ಹಿಡಿದು ಮಿಡಲ್ ಕ್ಲಾಸ್, ಆಯುಷ್ಮಾನ್ ಭಾರತ್ ಸೇರಿದಾಗೆ ಬೇರೆ ಬೇರೆ ರೀತಿಯಂತ ಯೋಜನೆಗಳು ಹಲವು ಹಾಸ್ಪಿಟಲ್ಗಳಲ್ಲಿ ಚಾಲ್ತಿಲೇ ಇಲ್ಲ, ಅದನ್ನ ನಾವು ತಗೊಳ್ಳಲ್ಲ ಅಂತ ಹೇಳ್ಬಿಡ್ತಾರೆ, ಇಲ್ಲ ಪ್ರೊಸೀಜರ್ ಇಡ್ತೀವಿ ನೋಡೋಣ ಅಂತ ಹೇಳ್ಬಿಡ್ತಾರೆ. ಅದೇನು ಬಹಳ ಅನುಕೂಲವಾಗಿ ಬರ್ತಾ ಇಲ್ಲ. ರಘು ಅವರೇ ಮಾತಾಡ್ತೀನಿ. ರಘು ಅವರೇ, ನಿಮ್ ಜೊತೆಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ